ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ನೋಡ್ರಿ. ಇವತ್ತು ನೋಡಿ ಒಂದು ವಿಷಯವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಏನಪ್ಪ ಆ ವಿಷಯ ಅಂತಂದರೆ ಖುಷಿಯಾದ ಒಂದು ವಿಷಯ. ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಫ್ರೆಂಡ್ಸ್, ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ನನ್ನ ಒಂದು ವಿಡಿಯೋನ ಕೊನೆವರೆಗೂ ನೋಡ್ರಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಏನಪ್ಪ ಆ ವಿಷಯ ಅಂತಂದು ಹೇಳಿದ್ರೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಏನಂತಂದು ಹೇಳಿದೆ ಅಂದ್ರೆ, ಸೆಪ್ಟೆಂಬರ್ 20ಕ್ಕೆ ಅಂದರೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಇದೇ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಯಲಗಚ್ಚಿನಲ್ಲಿ ಒಂದು ಅಪ್ಪು ಸರವರ ಒಂದು ದೇವಾಲಯವನ್ನು ನಿರ್ಮಿಸಿದ್ದಾರೆ. ಹಾಗಾಗಿ ಸೆಪ್ಟೆಂಬರ್ 26ಕ್ಕೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಇದೆ ಅಂತ ಹೇಳಿದ್ದೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ. ಹಾಗಾಗಿ ಆ ಒಂದು ದಿನ ಬಂದೇ ಬಿಡ್ತು. ನಾಳೆನೇ ಆ ಒಂದು ನಮ್ಮ ಒಂದು ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ದೇವಾಲಯವನ್ನು ನಿರ್ಮಾಣವಾಗಿದೆ. ಹಾಗೆ ಅವರ ಒಂದು ಕಂಚಿನ ಒಂದು ಪುತ್ಥಳಿಯನ್ನು ಅವರ ಒಂದು ಅಂದರೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಅದರ ಉದ್ಘಾಟನೆಗೆ ಬೇರೆ ಯಾರು ಬರ್ತಾ ಇಲ್ಲ, ನಮ್ಮ ಪುನೀತ್ ಸರ್ ಅವರ ಹೆಂಡತಿ ಆದಂಥ ಅಶ್ವಿನಿ ಮೇಡಮ್ ಅವರು ಅದರ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಷಯ. ಯಾಕಂದರೆ ನಮ್ಮ ಹಾವೇರಿ ಜಿಲ್ಲೆಗೆ ಅಶ್ವಿನಿ ಮೇಡಮ್ ಅವರು ಆಗಮಿಸ್ತಿದ್ದಾರೆ. ಅದರ ಜೊತೆಗೆ ನಮ್ಮಂಥ ಕಲಾವಿದರನ್ನು ಕೂಡ ಕರೆದಿದ್ದಾರೆ, ನನ್ನನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ. ನಾನು ಕೂಡ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ಅಕ್ಕಪಕ್ಕದಲ್ಲಿ ಅಂದರೆ ಸಮೀಪ ಇರೋರು ಇದ್ದೆ ಅಂದ್ರೆ ಆ ಕಾರ್ಯಕ್ರಮವನ್ನು ನೋಡಲಿಕ್ಕೆ ತಾವು ಬಂದು ಯಶಸ್ವಿಗೊಳಿಸಿ. ತುಂಬ ಗ್ರ್ಯಾಂಡ್ ಆಗುತ್ತೆ ಕಾರ್ಯಕ್ರಮ. ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸಾವಿರದ ಮೇಲೆ ಆಗಿದ್ದಾವೆ ಕುಂಭೋತ್ಸವ, ಆಮೇಲೆ ಬೈಕ್ ರ್ಯಾಲಿ, ಬೆಳ್ಳಿ ರಥದಲ್ಲಿ ಒಂದು ಮೇಡಮ್ ಅವರ ಆಗಮನ. ನಿಜವಾಗ್ಲೂ ತುಂಬ ದೊಡ್ಡ ಮಟ್ಟದ ಕಾರ್ಯಕ್ರಮ ಇದೆ. ಬೆಳಗ್ಗೆ 10 ಗಂಟೆಯಿಂದ ಹಿಡ್ಕೊಂಡು ರಾತ್ರಿ 12 ಗಂಟೆ 1 ಗಂಟೆವರೆಗೂ ಫುಲ್ಲು ಕಾರ್ಯಕ್ರಮ ಇದೆ. ಹಾಗೆ ಫುಲ್ಲು ಇಡೀ ದಿನವೂ ಕೂಡ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಇಟ್ಕೊಂಡಿದ್ದಾರೆ. ಸ್ಕೂಲ್ ಮಕ್ಕಳಿಂದ ಡ್ಯಾನ್ಸ್ ಕಾರ್ಯಕ್ರಮ, ನಮ್ಮಂಥ ಕಲಾವಿದರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ, ಸಾಕಷ್ಟು ಕಲಾವಿದರು ಕೂಡ ಬರ್ತಾ ಇದ್ದಾರೆ. ಚಲನಚಿತ್ರ ಕಲಾವಿದರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಯಾರಾದರೂ ನಮ್ಮ ಹಾವೇರಿ ಆಜು ಬಾಜು ಇದ್ದೆ ಅಂದ್ರೆ ಆ ಒಂದು ಕಾರ್ಯಕ್ರಮನ ನೋಡ್ರಿ ಅಂತ ಹೇಳಿ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಕಾರ್ಯಕ್ರಮ. ನೀವು ಕೂಡ ಬನ್ನಿರಿ, ಆ ಒಂದು ಕಾರ್ಯಕ್ರಮನ ನೋಡಿ ಕಣ್ಣು ತುಂಬಿಕೊಳ್ಳಿ. ಯಾಕಂದ್ರೆ ಈ ನಾಡು ಕಂಡಂಥ ನಮ್ಮ ಅಪ್ಪು ಸರ್ ಅವರ ಒಂದು ಇಲ್ಲಿವರೆಗೂ ಅವರ ಒಂದು ದೇವಾಲಯ ಎಲ್ಲಿ ನಿರ್ಮಾಣವಾಗಿಲ್ಲ. ಹಾಗಾಗಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಅವರ ಒಂದು ಅಪ್ಪಟ ಅಭಿಮಾನಿಯಾದ ಪ್ರಕಾಶ್ ಮರ್ಬದವರು ಈ ಒಂದು ದೇವಾಲಯವನ್ನು ಕಟ್ಟಿಸಿದ್ದಾರೆ. ನಿಜವಾಗ್ಲೂ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಒಬ್ಬ ಬಡ ಕಲಾವಿದ, ಅವರು ಡ್ಯಾನ್ಸ್ ಮಾಸ್ತರು, ಅದರ ಜೊತೆಗೆ ತರಕಾರಿ ವ್ಯಾಪಾರವನ್ನು ಮಾಡಿಕೊಂಡು ಈ ಒಂದು ದೇವಾಲಯವನ್ನು ಎಲ್ಲರ ಹತ್ರ ಓಡಾಡಿ ಒಂದು ಹಣವನ್ನು ದೇಣಿಗೆಯನ್ನು ಪಡೆದುಕೊಂಡು ಅದರಲ್ಲಿ ಒಂದು ದೊಡ್ಡದಾದಂಥ ದೇವಾಲಯವನ್ನು ಕಟ್ಟಿಸಿದ್ದಾರೆ ಅಪ್ಪು ಸರ್ಗಾಗಿ. ಅದರ ಜೊತೆಗೆ 6 ತಿಂಗಳ ತನಕ ಈ ಒಂದು ಉದ್ಘಾಟನೆ ಆಗುವವರೆಗೂ ನಾನು ಕಾಲಿಗೆ ಪಾದರಕ್ಷೆ ಹಾಕುವುದಿಲ್ಲ ಅಂತ ಹೇಳಿ ಒಂದು ಪ್ರತಿಜ್ಞೆಯನ್ನು ಮಾಡಿದ್ರು. ಅದೇ ರೀತಿಯಾಗಿ 6 ತಿಂಗಳಾದರೂ ಕೂಡ ಅವರು ಪಾದರಕ್ಷೆನ ಯಾವುದೇ ರೀತಿ ಹಾಕಿಲ್ಲ. ಹಾಗಾಗಿ ನಿಜವಾಗ್ಲೂ ಇಂಥ ಒಂದು ಅಭಿಮಾನಿಗಳನ್ನ ಪಡೆದಂಥ ನಮ್ಮ ಅಪ್ಪು ಸರು ಕೂಡ ತುಂಬ ಇದು ಏನಪ್ಪ ಅದ್ಭುತವಾದಂಥ ಅಭಿಮಾನಿಯನ್ನ ಕೂಡ ನಮ್ಮ ಅಪ್ಪು ಸರ್ ಅವರು ಹೊಂದಿದ್ದಾರೆ. ನಿಜವಾಗ್ಲೂ ಗ್ರೇಟ್. ಇವ್ರ ಬಗ್ಗೆ ಹೇಳ್ಬೇಕಂತಂದರೆ ಕರ್ನಾಟಕದ ಅಪ್ಪುವಿನ ಅಭಿಮಾನಿ ಅಂತಲೇ ಹೆಸರಾಗಿದ್ದಾರೆ. ನಮಗೂ ಕೂಡ ತುಂಬ ಖುಷಿ ಆಗುತ್ತೆ ಆ ಕಾರ್ಯಕ್ರಮಕ್ಕೆ ಹೋಗಬೇಕು. ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಲ್ಲ, ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಅಷ್ಟು ಚೆನ್ನಾಗಿರೋ ಒಂದು ಕಾರ್ಯಕ್ರಮವನ್ನು ನಾವು ಕೂಡ ಹೋಗ್ತಿದ್ದೀವಲ್ಲ ಅಂತ ತುಂಬ ಖುಷಿನೂ ಕೂಡ ಆಗ್ತಾ ಇದೆ. ಹಾಗಾಗಿ ನೀವು ಬನ್ನಿ, ಒಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಅಪ್ಪು ಸರ್ ಅವರು ಎಂದಿಗೂ ನಮ್ಮ ಜೊತೆಗೆ ಜೀವಂತ ಇರ್ತಕ್ಕಂಥ ಹೂವು ಅವರು. ಬೆಟ್ಟದ ಹೂವು. ಸಾಕಷ್ಟು ಜನರಲ್ಲಿ ಒಂದು ಅವರ ಬಗ್ಗೆ ಅಭಿಮಾನ ತುಂಬಿ ತುಳುಕ್ತಾ ಇದೆ. ಸಾಕಷ್ಟು ಅಭಿಮಾನಿಗಳನ್ನು ಅವರು ಹೊಂದಿದ್ದಾರೆ. ಅದರಲ್ಲಿ ನಾನು ಕೂಡ ಅವರ ಒಂದು ಅಪ್ಪಟ ಅಭಿಮಾನಿ. ಹಾಗಾಗಿ ಅಪ್ಪು ಸರ್ ಬಗ್ಗೆ ಹೇಳಬೇಕಾದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಪ್ರತಿ ಮನೆಯಲ್ಲಿ ಅಪ್ಪು ಸರ್ಗೆ ಅಭಿಮಾನಿಗಳು ಹುಟ್ಟುಕೊಂಡಿದ್ದಾರೆ. ಅವರು ಇದ್ದಾಗ ನಿಜವಾಗ್ಲೂ ಅವರ ಹೆಸರು ಏನು ಗುರ್ತು ಮಾಡಿಕೊಂಡಿರಲಿಲ್ಲ ಅವರು. ಆದರೆ ಅವರ ಒಂದು ಸತ್ ಮೇಲೆ ಅವರು ಮಾಡಿದಂಥ ಕೆಲಸಗಳು ಏನಿದಾವಲ್ಲ, ನಿಜವಾಗ್ಲೂ ಹೆಮ್ಮೆ ಪಡುವಂಥ ಕೆಲಸಗಳು. ಎಲ್ಲ ಬಡ ಮಕ್ಕಳಿಗೆ ಆಗಿರ್ಬೋದು, ವೃದ್ಧಾಶ್ರಮಕ್ಕೆ ಆಗಿರ್ಬೋದು, ಗೋಶಾಲೆಗಳಿಗೆ ಆಗಿರ್ಬೋದು, ಸುಮಾರು ಸಾಕಷ್ಟು
ಎಷ್ಟು ಒಂದು ಕೆಲಸಗಳನ್ನು ಅವರು ಮಾಡಿದ್ದಾರೆ. ಅವರು ಜೀವಂತ ಇದ್ದಾಗ ಇವ್ಯಾವ ಕೆಲಸಗಳು ಯಾರಿಗೂ ಗೊತ್ತಾಗಲಿಲ್ಲ. ಹಾಗಾಗಿ ಅವರ ಸತ್ತ ಮೇಲೆ ಇವೆಲ್ಲ ಕೆಲಸಗಳನ್ನು ಜನ ಎಷ್ಟೊಂದು ಕೊಂಡಾಡ್ತಾ ಇದ್ದಾರೆ ಅಂತ ಹೇಳಿದೆ. ಅಂದರೆ ನೋಡ್ರಿ, ಈಗ ನಾವು 10 ರೂಪಾಯಿ ಯಾರಿಗಾದರೂ ಕೊಟ್ಟೆ ಅಂದ್ರೆ ನಾವು 10 ರೂಪಾಯಿ ಕೊಟ್ವಿ ಅಂತ ಹೇಳಿ ಅದು ಏನೋ ಒಂಥರ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡ್ಕೊತಾರೆ. ಯಾರಿಗಾದರೂ ಊಟ ಕೊಡಿಸಿದ್ರೆ ನಾನು ಇವತ್ತು ಈ ಥರ ಊಟ ಕೊಡಿಸಿದೆ ಅಂತ ಹೇಳಿ ಅದನ್ನೇ ರೀಲ್ಸ್ ಮಾಡ್ತಿರ್ತಾರೆ. ಆದರೆ ನಮ್ಮ ಅಪ್ಪು ಸರ್ ಅವರು ಇಷ್ಟೊಂದು ಒಳ್ಳೆ ಕಾರ್ಯಗಳನ್ನು ಮಾಡಿ ಎಷ್ಟೊಂದು ಒಂದು ಬಡ ಜನತೆಯನ್ನು ಸಾಕಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ. ನಿಜವಾಗ್ಲೂ ಅವರ ಒಂದು ಈ ಒಂದು ಕಾರ್ಯಕ್ರಮವನ್ನು ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಂದು ಅಂಥ ಅದ್ಭುತವಾದ ದೊಡ್ಡ ಮನೆಯ ಮಗನಾದಂಥ ನಮ್ಮ ಅಪ್ಪು ಸರ್ ಅವರ ನೆನಪಿಗಾಗಿ ಒಂದು ದೇವಾಲಯವನ್ನು ಕಟ್ಟಿಸಿದ್ದಾರಲ್ಲ, ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಷಯನೇ ಆಗಿರ್ಬೋದು. ತುಂಬ ಖುಷಿ ಆಗುತ್ತೆ. ಹಾಗಾಗಿ ನಾನು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ. ನೀವು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳಿ ಕೇಳ್ಕೊಳ್ತಾ, ಹಾಗೆ ನನ್ನ ಒಂದು ವಿಡಿಯೋವನ್ನು ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.